ಓಕೆ ಮೇಡಮ್ ಹೇಳಿ ಮೇಡಮ್ ನಿಮ್ಮ ಹೆಸರು ಶುರು ಮಾಡಿ. ಹಾಂ, ನನ್ನ ಹೆಸರು ಪ್ರೀತಿ ಅಂತ, ಮೂಲತಃ ಮಂಗಳೂರಿನವಳು. ನಾನಿಲ್ಲಿ 2017ರಿಂದ ಬೆಲೆಜಾ ಡೇ ಸ್ಪಾ ಅಂತ ಪಾರ್ಲರ್ ರನ್ ಮಾಡ್ತಾ ಇದ್ದೀನಿ. ಅಂದರೆ 2017ರಿಂದ ಅಂದರೆ ಇವಾಗ ತನಕ ನನಗೆ ಪಾರ್ಟ್ನರ್ಗಳಿರ್ತಾರೆ, ಬಿಪಿನ್ ಲಿಜೇಶ್ ಆಶಿ ಅಂತ, ಕೇರಳದವರು. ಸೊ 2017ರಿಂದ ಅವ್ರು ನನ್ನ ಪಾರ್ಟ್ನರಾಗಿ ಇರ್ತಾರೆ. ಇವಾಗ ಮೊನ್ನೆ ಫೆಬ್ರವರಿಯಲ್ಲಿ ನಾನು ಪಾರ್ಟ್ನರ್ಶಿಪ್ಪನ್ನು ಬಿಟ್ಬಿಡ್ತೀನಿ. ಬಿಟ್ಬಿಟ್ಟಾಗ 6 ಬ್ರಾಂಚ್ ಇರುತ್ತೆ ನಂದು ಬೆಲೆಜಾ ಡೇ ಸ್ಪಾ. ಆ 6 ಬ್ರಾಂಚಿಂದ 2 ಬ್ರಾಂಚನ್ನು ನಾನು ಅವ್ರಿಗೆ 3ವರೆಗೂ ಬಿಟ್ಕೊಟ್ಟು ಉಳಿದಿರೋ 4 ಬ್ರಾಂಚಲ್ಲಿ ನಾನು ಒಬ್ಬಳೇ ಓನರ್ ಆಗಿ ರನ್ ಮಾಡ್ತಾ ಇರ್ತೀನಿ. ಎಲ್ಲ ಎಗ್ರಿಮೆಂಟ್ ಎಲ್ಲ ಲೈಸೆನ್ಸ್ ಎಲ್ಲ ನನ್ನ ಹೆಸರಲ್ಲೇ ಇರುತ್ತೆ ಎಲ್ಲ ಬ್ರಾಂಚ್ಗಳದ್ದು. ಸೊ ಫೆಬ್ರವರಿ ತಿಂಗಳಲ್ಲಿ ನಾನು ಪಾರ್ಟ್ನರ್ಶಿಪ್ಪನ್ನು ಬಿಟ್ಕೊಟ್ಟೆ ಅವರಿಗೆ. ಅದರ ನಂತರ ಒಂದಿನ ಅವನೇ ಬಿಪಿನ್ ನನ್ನ ಪಾರ್ಟ್ನರ್ ಅವನು ಫೋನ್ ಮಾಡಿ ನನ್ನ ಹತ್ರ 25 ಲಕ್ಷ ವೀರೇಶ್ ಫ್ರೆಂಡ್ ಅಂತ ಹೇಳ್ತಾನೆ. ವೀರೇಶ್ ಫ್ರೆಂಡ್ ಅನ್ನೋನಿಗೆ 25 ಲಕ್ಷ ನಂದು ದೇವಸ್ಥಾನ ಇರೋದ್ರಿಂದ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಹೆಸರಲ್ಲಿ ಅಕೌಂಟ್ ಇದೆ. ಆದ್ದರಿಂದ ಆ ಅಕೌಂಟಿಗೆ ಯಾರೋ 25 ಲಕ್ಷ ಹಾಕ್ತೀನಿ ಅಂದರು. ಸೊ ಅವನಂತ ಹಾಕ್ತಾರೆ, ನೀನು ಅದರಲ್ಲಿ 2.5 ಲಕ್ಷ ನೀನು ತಗೋ, 22,500 ರೂಪಾಯಿ ನನಗೆ ಕೊಡು ಅಂತ ಹೇಳ್ದ. ಅಂದರೆ ಕ್ಯಾಶ್ ಅಲ್ಲಿ. ನಾನು ಅದಕ್ಕೆ ಇಲ್ಲ ಅಂದೆ, ಆಗಲ್ಲ ಅವೆಲ್ಲ ನಾನು ಮಾಡಲ್ಲ ಅಂತೆ ಫೆಬ್ರವರಿ ಮಂತಲ್ಲಿ. ಅದರ ನಂತರ ಫೆಬ್ರವರಿ ಎಂಡ್ ಆಯಿತು ಪಾರ್ಟ್ನರ್ಶಿಪ್. ಇದೂ ಮಾತುಕತೆ ಸ್ಟಾಪ್ ಆಯಿತು. ಬಟ್ ಅವ್ನು ಕರೆಕ್ಟಾಗಿ ಹೇಳಿದ ವೀರೇಶ್ ಫ್ರೆಂಡಿಗೆ ಅಂತಲೇ ಹೇಳಿದ್ದ ನನ್ನ ಹತ್ರ. ಅದರ ನಂತರ ನಾನು ಕೊಡಲ್ಲ ಅಂದಿದ್ದಕ್ಕೆ ಒಳಗಡೆಯಿಂದ ಏನಿತ್ತು ನನಗೆ ಗೊತ್ತಿಲ್ಲ. ನಾನು ನನ್ನಷ್ಟಕ್ಕೆ ಬಿಸ್ನೆಸ್ ರನ್ ಮಾಡಿಕೊಂಡೇ ಹೋದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿದ್ದೀನಿ ಇವಾಗ. 4 ದಿನ ಮುಂಚೆ, ಅಂದರೆ ಈ ತಿಂಗಳದೇ ಒಂದು ವಾರ ಮುಂಚೆ ಲೋಕಲ್ ಸ್ಟೇಷನಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಹೇಳ್ತಾರೆ, ಈ ಥರ ಯಾರೋ ಪ್ರೆಸ್ ಅವ್ರು ಬಂದಿದ್ದಾರೆ, ಈ ಥರ ನಿಮ್ದೇನೋ ಪ್ರಾಬ್ಲಮ್ ಇದೆ ಅಂತ. ಸೊ ನಾನು ಹೇಳ್ತೀನಿ, ಏನಾದರೂ ವಿಡಿಯೋ ಇದ್ದರೆ ನನಗೆ ಕೊಟ್ಬಿಡಿ, ವಿಡಿಯೋ ಕೊಟ್ಟಾದ್ಮೇಲೆ ನಾನು ಮಾತಾಡ್ತೀನಿ, ಅದ್ರ ಮುಂಚೆ ನಾನು ಏನೂ ಮಾತಾಡೋಕ್ಕಾಗಲ್ಲ. ಪದೇ ಕರೆದ್ರು ಸ್ಟೇಷನಿಗೆ, ನಾನು ಬರಲ್ಲ ಅಂದೆ. ಸೊ ಅದರ ನಂತರ ಇವಾಗ ಮೊನ್ನೆ ಶುಕ್ರವಾರ ನೈಟ್ ಈ ಥರ ಒಂದು ಸ್ಪೀಡ್ ನ್ಯೂಸ್ ಚಾನೆಲ್ ಅವನು ವೀರೇಶ್ ವಿ ಅಂತ, ಅವನಿಗೂ ನನಗೂ ಮೊದಲಿಂದನೂ ತುಂಬ 2016ರಿಂದನೂ ನನಗೂ ಅವನಿಗೂ ಬರಲ್ಲ. ಇದೇ ದುಡ್ಡು ವಿಚಾರಕ್ಕೆ ಯಾವಾಗಲೂ ದುಡ್ಡು ಕೇಳ್ತಾ ಇರ್ತಾನೆ. 2016ರಿಂದ 17 ತನಕ ನಾನು ಕೊಟ್ಟಿಲ್ಲ. ಅಂದರೆ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಇರೋದ್ರಿಂದ ಬೆಲೆಜಾ ಡೇ ಸ್ಪಾ ಕಡೆಯಿಂದ ಅವನಿಗೆ ತಿಂಗಳಿಗೆ ಆಲ್ಮೋಸ್ಟು 2 ಲಕ್ಷ ಥರ ದುಡ್ಡು ಹೋಗಿದೆ. 2 ಲಕ್ಷ ಥರ ದುಡ್ಡು ಹೋಗಿತ್ತು. ಮತ್ತೆ ಒಂದ್ಸಲ ನಾನು ಡೈರೆಕ್ಟಾಗಿ ಹೇಳಿಬಿಟ್ಟೆ, ನಾನು ದುಡ್ಡು ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೆ ಅಂತ. ಅದರ ನಂತರ ಕೋವಿಡ್ ಬಂತು. ಕೋವಿಡಲ್ಲಿ ಏನೋ ತೊಂದರೆಗಳಾಗಿ, ಐ ಥಿಂಕ್ ಅವೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ, ಅವ್ರ ಚೆಕ್ ಮಾಡಿದ್ರೆ ಸಿಗ್ಬೋದು. ಯಾರಿಗೋ ಮೋಸ ಮಾಡಿದ್ದಕ್ಕೆ ಏನೋ ಆಗಿಬಿಟ್ಟಿತ್ತು. ಅವನು ಜೈಲಲ್ಲಿದ್ದ ಅಂತ ವಿಚಾರ ಬಂದಿತ್ತು, ಅದೇ ಬಿಬಿನವರೇ ಹೇಳಿದ್ರು. ಅದರ ನಂತರ ನಾನು ಬಿಟ್ಟಾಗ್ತಾ ಅದನ್ನು. ಅಂದರೆ ಅವ್ನು ನನ್ನ ವಿಚಾರಕ್ಕೆ ಬರ್ತಿರ್ಲಿಲ್ಲ, ನಾನು ಅವನ ವಿಚಾರಕ್ಕೂ ಬರ್ತಾ ಇರಲಿಲ್ಲ. ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ, ಈ ಥರ ದುಡ್ಡು ಬೇಕು ಅಂತಾನೆ, ಮಂತ್ಲಿ ಕಲೆಕ್ಷನ್ ಕೊಡಬೇಕು ಅಂತಾನೆ. ಆವಾಗಲೂ ಸ್ಪೀಡ್ ನ್ಯೂಸೇ ನಡೀತಾ ಇದ್ದಿದ್ದು ಒಂದು. ಅದರ ನಂತರ ಇವಾಗ ವಾಪಸ್ ಬಂದವನೇ. ನಾನು ಯಾವಾಗ ಪಾರ್ಟ್ನರ್ಶಿಪ್ ಬಿಟ್ಟಿದ್ದೀನಿ ಫೆಬ್ರವರಿಯಲ್ಲಿ, ಅವತ್ತಿಂದ ನನಗೆ ತೊಂದರೆಗಳು ಸ್ಟಾರ್ಟ್ ಆಯಿತು. ಫೆಬ್ರವರಿ ಬಿಟ್ಬಿಡಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಆಗುವಾಗ ಇವಾಗ ಮೊನ್ನೆ ಸ್ಪೀಡ್ ನ್ಯೂಸಲ್ಲಿ ಫ್ರೈಡೇ ಅವರು ಅಪ್ಲೋಡ್ ಮಾಡಿದ್ದಾರೆ ನನ್ನೊಂದು ವಿಡಿಯೋನ, ಫ್ರೈಡೇ ನೈಟಿಗೆ ಸ್ಪೀಡ್ ನ್ಯೂಸಲ್ಲಿ. ತೋರಿಸ್ಬೇಕಾ? ಹೇಳಿ. ಹಾಂ, ಈ ಥರ ಬೆಲೆಜಾ ಡೇ ಸ್ಪಾ ಅಂದರೆ ನನ್ನ ಫೋಟೋನ ಅವರು 2020 ನವಶಕ್ತಿ ದೇವಸ್ಥಾನಕ್ಕೆ ಹೋದಾಗ ಫೋಟೋಗಳು, ಅದು ನನ್ನ ಪಾರ್ಟ್ನರ್ ಫೋನಲ್ಲಿ ಇದ್ದಿದ್ದ ಫೋಟೋಗಳು. ಅದನ್ನು ಅವನು ಅವರಿಗೆ ಕೊಟ್ಟಿರ್ಬೋದು ಅಂತ ನನ್ನ ನಂಬಿಕೆ ಅದೇ. ಯಾಕಂದರೆ ಅದನ್ನು ಅವರೇ ಕೊಡ್ಬೋದು, ಬೇರೆ ಯಾರು ಕೊಡಲ್ಲ. ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಇವಾಗ ಹಾಕೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ 2020 ಫೋಟೋನ ಅವರು ಕೊಟ್ಬಿಟ್ಟು ಅದನ್ನು ಒಂದು ವಿಡಿಯೋ ಥರ ಮಾಡಿಬಿಟ್ಟು, ಅದರಲ್ಲಿ ನಾನು ವೈಶಾವಾಟಿಕೆ ನಡೆಸ್ತಾ ಇದ್ದೀನಿ, ನಾನೇನೋ ದಂಧೆ ನಡೆಸ್ತಾ ಇದ್ದೀನಿ, ಆಮೇಲೆ ದುಡ್ಡಿರೋ ಗಂಡಸರನ್ನೆಲ್ಲ ಬುಟ್ಟಿಗೆ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ತಗೊಂಡು ನಾನು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ ಅಂತ ಏನೋ ವಿಡಿಯೋ ಬಂದೈತೆ. ನಾನೊಂದು ಧಾರ್ಮಿಕ ಕೆಲಸ ಮಾಡೋಳು, ಬೆಲೆಜಾ ಡೇ ಸ್ಪಾ ರನ್ ಮಾಡ್ತಾ ಇದ್ದೀನಿ. 2000 ಅದು ನನ್ನ ಹೊಟ್ಟೆಪಾಡು. ಅಂದರೆ ನಾನು 2017ರಿಂದ ಸ್ಟಾರ್ಟ್ ಮಾಡಿರೋದು ಬ್ರಾಂಚಸ್ಗಳು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಇಲ್ಲಿ ತನಕನೂ ಯಾವ ನನ್ನ ಮಗನಿಂದನೂ ನಾನು 1 ರೂಪಾಯಿ ತಗೊಳ್ಳೋದೇ ಇಲ್ಲಿ ತನಕ ಜೀವನ ಮಾಡ್ಕೊಂಡು ಬಂದಿರೋಳು. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಯಾವನಾದ್ರೂ ಇವಾಗ ಇಲ್ಲಿ ಬರ್ತಾ ಇರೋ ಇದರಲ್ಲೇ ಇವಳು ನನ್ನ ಹತ್ರ ದುಡ್ಡು ತಗೊಂಡವಳೆ ಅಂತ ಇದ್ರೆ ಓಪನ್ ಆಗಿ ಬಂದ್ಬಿಟ್ಟು ನನ್ನ ಮೇಲೆ
ಹೇಳ್ಬೋದು, ಹಾಂ ಇವಳು ನನ್ನ ಹತ್ರ ಇಷ್ಟು ಲಕ್ಷ ತಗೊಂಡೋಳ, ಕೋಟಿ ತಗೊಂಡೋಳ, ಏನೋ ನಾನು ಯಾವನ ಹತ್ರನೂ ದುಡ್ಡು ತಗೊಂಡಿಲ್ಲ. ಆ್ಯಸ್ ಅ ಸಿಂಗಲ್ ಮದರ್ ಆಗಿ, ಸಿಂಗಲ್ ವುಮನ್ ಆಗಿ ಇಲ್ಲಿವರೆಗೆ ಬಂದಿದ್ದೀನಿ. ನಾನು ಧಾರ್ಮಿಕ ಕೆಲಸ ಮಾಡ್ತಾ ಇದ್ದೀನಿ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ನಾನು ಆಗಸ್ಟ್ ಕಳೆದ ವರ್ಷ ಪ್ರತಿಷ್ಠಾಪನೆ ನಡೆದೈತೆ. ನಾನು ಬಂದಿರೋ ದುಡ್ಡಲ್ಲಿ ನಾನು ಐಷಾರಾಮಿ ಜೀವನನ ಯಾವತ್ತೂ ಅನುಭವಿಸಕ್ಕೆ ಹೋಗಿಲ್ಲ. ನನಗೆ ಏನು ಬೇಕಾದ ನಾನು ಮಾಡಿದ್ದೀನಿ, ಇಲ್ಲ ಅನ್ನಲ್ಲ. ಅದೇ ಪ್ರಕಾರ ದೇವಸ್ಥಾನ ಕಟ್ಟಿದ್ದೀನಿ ನಾನು. ನೀವು ಬರ್ಬೋದು, ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ನೋಡ್ಕೋಬೋದು. ಈ ಥರ ನಾನು ನಿಮ್ಮ ಥ್ರೂವಲ್ಲಿ ಹೇಳಬೇಕು ಏನು ಅಂದ್ಕೊಂಡ್ರೆ, ನಾನು ಪ್ರಧಾನ ಅರ್ಚಕಳಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ತಾಯಿಗೆ ಆರತಿ ಪೂಜೆನೆಲ್ಲ ಅಲಂಕಾರದಿಂದ ಎಲ್ಲನೂ ನಾನೇ ಕೊಡ್ತಾ ಇದ್ದೀನಿ. ಅಂದಮೇಲೆ ನಾವು ಈ ಕೆಲಸ ಮಾಡೋಕ್ಕೆ ಲಾಯಕ. ನಮ್ಮ ಫೋಟೋ ಹಾಕ್ಬಿಟ್ಟು ಹೇಳಿದಾರಲ್ಲ ನಾವು ಈ ಥರ, ಅಂದರೆ ನೀವು ಆ ವಿಡಿಯೋದಲ್ಲೂ ನೋಡ್ಬೋದು, ಫೋಟೋ ಬಂದಾಗ ಆ ಫೋಟೋದಲ್ಲಿ ಅಂಥ ಕೆಲಸ ಮಾಡೋ ಹೆಂಗಸರಿಗೂ ನನಗೂ ಟ್ಯಾಲಿ ಮಾಡಿಬಿಟ್ಟು ನೋಡಿದ್ರು ಸೋ ಮಚ್ ಡಿಫ್ರೆನ್ಸಸ್, ಅಲ್ಲಿ ಸೋ ಮೆನಿ ಡಿಫ್ರೆನ್ಸಸ್ ಕಾಣುತ್ತೆ. ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. ಫೋಟೋನ ತೆಗೆದುಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡವ್ರೆ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟಾಗುವಂಥ ಕೆಲಸ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ರೈಟ್ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಹೆಂಗಸು ಫೋಟೋನ ಇವನ್ ನಾವು ಎಲ್ಲೋ ಇವನ್ ಒಂದು ಹೋಟ್ಲಿಗೆ ಹೋದಾಗನು ಒಬ್ಬ ಫೋಟೋ ತೆಗೆದ್ರೇ ನಾವು ಅವನ ಹತ್ರ ಜಗಳ ಮಾಡಿ ಹೋಗ್ತೀವಿ. ಅಂದಾದ್ಮೇಲೆ ಒಬ್ಬ ಸ್ಪೀಡ್ ನ್ಯೂಸ್ ಅಂತ ಅವ್ನಿಗೆ ಲೈಸೆನ್ಸ್ ಕೊಟ್ಟಿರೋದು ಫಸ್ಟ್ ಆಫ್ ಆಲ್ ಬಿಗ್ ಮಿಸ್ಟೇಕ್ ಅನ್ಕೋತೀನಿ ನಾನು. ಅವನಿಗೆ ಲೈಸೆನ್ಸ್ ಕೊಟ್ಟು ತಪ್ಪು ಮಾಡಿದ್ದೀರಿ. ಫಸ್ಟ್ ಆಫ್ ಆಲ್ ಈ ಲೋಕಲ್ ಸಣ್ಣ ಚಾನೆಲ್ಗಳನ್ನು ಈ ಥರ ಲೈಸೆನ್ಸ್ ಕೊಡ್ತೀರಿ. ಅವರು ಸ್ಪಾ ಹೆಸರಲ್ಲಿ ಸ್ಪಾ ರನ್ ಮಾಡ್ತೀನಿ, ಏನಿದೆ ಅದರಲ್ಲಿ ಸ್ಪಾ ರನ್ ಮಾಡೋದ್ರಲ್ಲಿ ವೆಲೆಜಾ ಡೇ ಸ್ಪಾ ರನ್ ಮಾಡ್ತಾ ಇದ್ದೀನಿ. ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ಓಪನ್ ಆಗಿ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನಾನು ಏನಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ, ನನಗೂ ಒಬ್ಳು ಮಗಳಿದ್ದಾಳೆ, ಅವಳು ಸ್ಕೂಲ್ಗಳಿಗೆ ಹೋಗ್ತಾಳೆ. ಇವಾಗ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾವೆ, ಸ್ಕೂಲ್ಗಳಿಗೆ ಹೋಗ್ತವೆ. ಸೂಕ್ಷ್ಮತೆ ಮಕ್ಕಳಿಗೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂದರೆ, ನಾನು ಯಾವನಿಗೂ ಭಯ ಪಡೋಳಲ್ಲ, ನಾನು ಎಲ್ಲಿ ಬೇಕಾದ್ರೂ ಮುಖ ಎತ್ಕೊಂಡು ಹೋಗ್ತೀನಿ. ಬಟ್ ನನ್ನ ಮಕ್ಕಳು ಮನೆ ಮಕ್ಕಳು ಅಂತ ಬಂದಾಗ ತಾಯಿಯಾಗಿ ನಾನು ಸ್ವಲ್ಪ ನೋವು ಅನ್ನಿಸ್ತಾ ಇದೆ, ಭಯ ಅನ್ನಿಸ್ತಾ ಇದೆ. ಆದ್ದರಿಂದ ಇಲ್ಲಿ ನಿಮ್ಮ ಮುಂದೆ ನಾನು ಹೇಳಬೇಕು ಅನ್ನಿಸ್ತಾ ಇದೆ. ಆ ವಿಡಿಯೋದಲ್ಲಿ ನಾನು ಅಂಥ ಕೆಲಸ ಮಾಡಿಲ್ಲ. ನಂದು ಆ ಥರದ ವಿಡಿಯೋ ಇದ್ದರೆ ನೀವು ಅದನ್ನು ರಿಲೀಸ್ ಮಾಡಿ, ನನಗೆ ಬೇಜಾರೇ ಇಲ್ಲ. ನಾನು ಆ ಥರ ಕೆಟ್ಟ ಕೆಲಸ ಮಾಡಿದ್ರಲ್ಲಿ ನನ್ನ ವಿಡಿಯೋ ಇದ್ದರೆ ನೀವು ರಿಲೀಸ್ ಮಾಡಿ. ಅದೇ ಬೇರೆ ಹೆಣ್ಮಕ್ಳನ್ನ ನೀವು ಅಟ್ಯಾಚ್ ಮಾಡಿ ಅವಳು ಪಾಪ ಮರ್ಯಾದೆನ ಹಾಳು ಮಾಡ್ತೀರಾ. ಅವಳನ್ನ ಅಟ್ಯಾಚ್ ಮಾಡಿ ಪ್ಲಸ್ ನನ್ನ ಫೋಟೋನ ಅದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಇಡೀ ಎಲ್ರಿಗೆ ಗೊತ್ತಾಗೋ ಥರ ಸ್ಪ್ರೆಡ್ ಮಾಡೋದು. ನಾನು ಒಂದು ನೋಡಿ, ಸ್ನಾನ ಮಾಡ್ಬೇಕಾದ್ರೆ 1000 ಕೂದಲು ಉದುರ್ತವೆ. ಅದಕ್ಕೆ ನಾನು ನನ್ನ ಸ್ಪೀಡ್ ನ್ಯೂಸನ್ನು ನಾನು ಅದಕ್ಕೆ ಅನ್ವಯಿಸ್ತೀನಿ. ಐ ಡೋಂಟ್ ಕೇರ್ ಎಟ್ ಆಲ್. ನಾನು ಏನು ಈ ಥ್ರೂವಲ್ಲಿ ನಿಮ್ಮ ಥ್ರೂವಲ್ಲಿ ನಾನು ಇಷ್ಟೇ ಹೇಳಬೇಕಂತ ಅನ್ನಿಸ್ತಾ ಇದೆ. ನಾನು ಈ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ವೆಲೆಜಾ ಡೇ ಸ್ಪಾ ರನ್ ಮಾಡ್ತಾ ಇದ್ದೀವಿ, ಪ್ರೊಫೆಷ್ನಲ್ ಆಗಿ ರನ್ ಮಾಡ್ತಾ ಇದ್ದೀವಿ. ಆಮೇಲೆ ಅದನ್ನು ಕೇಳೋಕ್ಕೆ ಕಾನೂನು ಅಂತ ಇರುತ್ತೆ. ಪೊಲೀಸ್ ಅವರು ಇದ್ದಾರೆ, ಇಲ್ಲ ಹೈಯರ್ ಪೀಪಲ್ ಇದ್ದಾರೆ, ಯಾರೋ ಅದನ್ನು ಕೇಳೋರು, ಲೈಸೆನ್ಸ್ ಕೊಟ್ಟಿರೋರು ಇರ್ತಾರೆ, ಅವರು ಕೇಳ್ತಾರೆ. ಅದನ್ನು ಕೇಳೋರು ಅಧಿಕಾರಿದವರು ಇದ್ದಾರೆ. ನಾನು ಕೇಳೋದು ಯಾರಿದು ಸ್ಪೀಡ್ ನ್ಯೂಸ್ ಅವರು ವೀರೇಶ್ ವಿ, ಆಮೇಲೆ ಅವನು ಯಾರ ಹುಡುಗನ ಹೆಸರು ಕೀರ್ತಿ, ಏನೋ ಹೆಸರು ಕಿರಿಕೀರ್ತಿ ಅಂತೆ. ಅವರು ಬಿಗ್ ಬಾಸಲ್ಲಿ ಅವನ್ನ ತಗೊಂಡವ್ರೆ. ಆ್ಯಂಡ್ ಈ ಥರ ಒಂದು ಹೆಣ್ಣಿನ ಮಾನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ಅವ್ನಿಗೆ ಯಾರು ಕೊಟ್ಟವ್ರೆ ಮನೆಯಲ್ಲ. ಹಂಗಾರೆ ನಾನು ರೂಢಾಗಿ ಒಂದು ಮಾತು ಕೇಳ್ತೀನಿ. ನಾನು ದುಡ್ಡು ಯಾವನೋ ಒಳ್ಳೆ ಹುಡುಗನ ಹತ್ರ ದುಡ್ಡು ಏನೋ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳವ್ರೆ, ನಾನು ದುಡ್ಡು ಶ್ರೀಮಂತ ಹುಡುಗರನ್ನ ನಾನು ಬುಟ್ಟಿಗೆ ಹಾಕೋದೇ ಕೆಲಸ. ನಾನು ಕೇಳ್ತೀನಿ, ಕಿರಿಕೀರ್ತಿಯವರೇ, ನಿಮ್ಮ ಅಪ್ಪನ್ನ ಬುಟ್ಟಿಗೆ ಹಾಕಿದ್ದೀನಾ, ನಿಮ್ಮ ಅಣ್ಣನ ಬುಟ್ಟಿಗೆ ಹಾಕಿದ್ದೀನಾ, ಅಥವಾ ನಿಮ್ಮ ಮನೇಲಿರೋ ಗಂಡಸ್ರನ್ನ ಬುಟ್ಟಿಗೆ ಹಾಕ್ಬಿಟ್ಟು ಎಲ್ಲರೂ ದುಡ್ಡು ತಗೊಂಡಿದ್ದೀನ? ಅದೇ ಪ್ರಕಾರ ವೀರೇಶ್ ಹತ್ರ ಬರ್ತೀನಿ, ನಿನ್ನ ಹತ್ರ ಏನೈತೆ ಅಂತ ನಿನ್ನನ್ನು ಬುಟ್ಟಿಗೆ ಹಾಕ್ತೀನಿ ನಾನು. ಫಸ್ಟ್ ಆಫ್ ಆಲ್ ಮನೇಲಿ ಹೆಂಗಸ್ರಿರ್ತಾರೆ, ನಿಮ್ಮ ಮನೇಲೂ ಹೆಂಗಸ್ರಿರ್ತಾರೆ, ಮಕ್ಕಳಿರ್ತಾರೆ. ಅದನ್ನ ನೋಡಿಕೊಂಡು ಹೆಣ್ಣಿನ ವಿಚಾರದಲ್ಲಿ ತುಂಬ ಕೆಳಗೆ ಹೋಗ್ಬೇಡಿ. ಯಾಕೆ ಗೊತ್ತಾ, ಹೆಣ್ಣು ತುಂಬ ಶಾಂತವಾಗಿರ್ತಾಳೆ. ಅದೇ ಪ್ರಕಾರ ರೂಪನ ಅವಳದು ರೌದ್ರ ರೂಪವಾಗಿ ಬರುತ್ತೆ. ನನ್ನ ಹತ್ರ ಇವನ್ನೆಲ್ಲ ಇಡಕ್ಕೆ ಬರಬೇಡ ವೀರೇಶ್, ಡೈರೆಕ್ಟ್ ವಾರ್ನಿಂಗ್ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊ. ಇದು ಇವ್ರ ಥ್ರೂವಲ್ಲಿ ನಾನು ಇವಾಗ ಇದು ಜಸ್ಟ್ ಕೊಡ್ತಾ ಇರೋದು ಏನಕ್ಕಂದರೆ, ಇವಾಗ ನೀನು ಯೂಟ್ಯೂಬಲ್ಲಿ ಬಿಟ್ಟಿದ್ಯಾ ವಿಡಿಯೋಗಳನ್ನು. ಸೊ ಯೂಟ್ಯೂಬ್ ಥ್ರೂವಲ್ಲಿ ನನ್ನ ಸಪೋರ್ಟಾಗಿ ಬಂದಿರೋರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಈ ಥರ ರೋದನೆ ಅಂತ ನೋವು ಅಂತ ಒಂದು ಹೆಣ್ಣು ಸ್ಟೇಷನ್ಗೆ ಹೋದಾಗ
ಅವಳಿಗೆ ಸಪೋರ್ಟ್ ಮಾಡೋದನ್ನು ಕಲೀರಿ. ಐ ಜಸ್ಟ್ ವಾಂಟ್ ಟು ಟೆಲ್ ಟು ದ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ಎನಿವನ್, ಸಬ್ ಇನ್ಸ್ಪೆಕ್ಟರ್ ಆರ್ ಹೈಯರ್ ಪೀಪಲ್, ACP DCP ಯಾರಾದ್ರಾಗಲಿ, ಒಂದು ಹೆಣ್ಣು ನೋವು ಅಂತ ನಿಮ್ಮಲ್ಲಿ ಬಂದಾಗ ಸರ್ ಹೆಲ್ಪ್ ಮಾಡಿ ಅಂತ ಅಂದಾಗ ಯು ಹ್ಯಾಸ್ ಟು ಹೆಲ್ಪ್. ಅದು ಬಿಟ್ಟು ನಮಗೆ ಬರಲ್ಲ, ನನ್ನ ಲಿಮಿಟಿಗೆ ಬರಲ್ಲ, ನೀವು ಅಲ್ಲೋಗಿ ಕೊಡಿ ಇಲ್ಲೋಗಿ ಕೊಡಿ, ನೀವು ಹೇಳಿದ್ರೆ ನಂಬಲ್ಲ. ಶನಿವಾರ ದಿವಸ ಈ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ನಾನು ಹೋಗಿರೋ ಸ್ಟೇಷನ್ಗಳು ಇರಲಿಕ್ಕಿಲ್ಲ. 4-5 ಸ್ಟೇಷನ್ಗೆ ಹೋಗಿದ್ದೀನಿ, ಸ್ಟೇಷನ್ಗಳು ರಿವೀಲ್ ಮಾಡಲ್ಲ ನಾನು. ಆದರೆ ನಾನು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆನ ನಾನು ಇಲ್ಲಿ ರಿವೀಲ್ ಮಾಡ್ತೀನಿ. ದೇ ಆರ್ ದ ವರ್ಸ್ಟ್ ವರ್ಕರ್ಸ್ ಆ್ಯಸ್ ಅ ಪೊಲೀಸ್ ಪೀಪಲ್ ಅನ್ಕೋತೀನಿ ನಾನು ನಾನು ಯಾರಿಗೂ ಕೈ ಮುಗಿಯಲ್ಲ. ಮುಗಿಯೋದು ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಅಮ್ಮನವ್ರಿಗೆ, ಇಲ್ಲ ಅಪ್ಪ ಅಮ್ಮನಿಗೆ ಮುಗಿತೀನಿ. ನನ್ನ ಲೈಫಲ್ಲಿ ನಾನು ಮುಗ್ದಿರೋದು ಅಂತ ಹೇಳಿದ್ರೆ ಆಶೀರ್ವಾದ ಅಂತ ಅಂದ್ರೂ ಅವ್ರ ಹತ್ರನೇ. ಬಟ್ ಅವತ್ತಿನ ದಿನ ನಾನು ಇನ್ಸ್ಪೆಕ್ಟರ್ ನನಗೆ ಸಿಕ್ಕಿಲ್ಲ, ಸಬ್ ಇನ್ಸ್ಪೆಕ್ಟರ್ ಹತ್ರ ಒಂದು 10 ಸಲ ನಾನು ಕೇಳಿದೆ, ಪ್ಲೀಸ್ ಸರ್ ಸ್ಟಾಪ್ ದಿಸ್ ವಿಡಿಯೋ, ಆಮೇಲೆ ಮಾತಾಡೋಣ, ಇದನ್ನು ಬೇಕಾದ್ರೆ ನೀವು ಕಾನೂನು ಥರ ಕ್ರಮ ಜರ್ಕೊಳ್ಳಿ, ಕಾನೂನು ರೀತಿಯಲ್ಲಿ ಹೋಗೋಣ ಅಂತ ಹೇಳಿದ್ರು ದೇ ಹ್ಯಾವ್ ನಾಟ್ ಸಪೋರ್ಟೆಡ್ ಮೀ ಎಟ್ ಆಲ್. 2 ಅವರ್ ನಾನು ಆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿದ್ದೆ. ಬಂದಿರೋರನ್ನ ಎಲ್ಲರೂ ಅಟೆಂಡ್ ಮಾಡ್ತಾಯಿದ್ರು, ಬಟ್ ನನ್ನನ್ನು ಸೈಡಲ್ಲೇ ಕೂರಿಸಿದ್ರು. ಸೆಕೆಂಡ್ ಥಿಂಗ್, ನಾನು ಸ್ಪೀಡ್ ನ್ಯೂಸ್ ಚಾನೆಲ್ ಅವರಿಗೆ ಹೊಯ್ಸಳದವ್ರನ್ನ ಕರೆಸ್ಬಿಟ್ಟು ನಾನು ಹೊಯ್ಸಳದವ್ರ ಹತ್ರನೂ ಚಾನೆಲ್ ಆಫೀಸಿಗೂ ಹೋಗಿನೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ಟಾಪ್ ದಿಸ್ ವಿಡಿಯೋನ ಸ್ಟಾಪ್ ಮಾಡಿ ಮುಂದಕ್ಕೆ ಮಾತಾಡೋಣ, ಕಾನೂನು ಕ್ರಮವಾಗಿ ಏನಿದೆ ಅದನ್ನು ಮಾತಾಡೋಣ. ಅಂದರೆ ಅಲ್ಲಿ ಪೊಲೀಸ್ ಅವ್ರ ಮುಂದೆನೆ ಅವನ ಹೆಸರು ಮಂಜುಗೌಡ ಅನ್ನೋನು ನನ್ನ ಹತ್ರ ಡಿಗ್ರೇಡ್ ಆಗಿ ಮಾತಾಡ್ದ. ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗಾದ್ರೆ ಹೆಂಗ್ ಮಾಡ್ತೀರಾ ಅಂದರೆ, ನನ್ನ ಮನೆ ಹೆಣ್ಮಕ್ಳು ವಿಚಾರ ಮಾತಾಡಬೇಡ ಅಂತೀಯಲ್ವಾ ಮಂಜುಗೌಡ ಅವರೇ, ಹಂಗಾರೆ ನಿಮ್ಮನೆ ಹೆಣ್ಮಕ್ಳಿಗೆ ಏನು ಕೊಂಬಿಡ್ಕೊಂಡಾಯ್ತಾ? ಬೇರೆ ಹೆಣ್ಮಕ್ಳು ಥರನೇ ಜೀವನ ನಡೆಸ್ತಾ ಇದ್ದಾರೆ ತಾನೆ ಮಂಜುಗೌಡ ಅವರೇ. ನ್ಯಾಯ ಎಲ್ಲಿದೆ ಅಲ್ಲಿ ನೀವು ಕೆಲಸ ಮಾಡಬೇಕು. ಅನ್ಯಾಯ ರೀತಿಯಲ್ಲಿ ಜಾಸ್ತಿ ದಿನ ಓಡಾಡೋಕ್ಕಾಗಲ್ಲ. ನಾನು ಅಮ್ಮನವ್ರ ಮಗಳು, ನಾನು ಚಾಮುಂಡೇಶ್ವರಿ ಅಮ್ಮನವರ ಮಗಳು ಅಂತ ನಾನು ಯಾವತ್ತೂ ತಲೆ ಎತ್ತಿ ಹೇಳ್ತೀನಿ. ಇವತ್ತು ನಾನು ಜಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ, ತಪ್ಪು ಮಾಡಿದ್ದೀರಾ, ನಾನು ಕೋರ್ಟಲ್ಲಿ ಕೆಟ್ಟದಾಗಿ ನಿಮ್ಮನ್ನ ಎಳ್ಕೊಂಡ್ಬಿಟ್ಟು ನಾನು ಮಾತಾಡ್ತೀನಿ. ಇಲ್ಲ ನಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಅಂತ ಅಂದ್ಕೊಳ್ಳಿ. ಈ ಥರ ವಿಡಿಯೋ ಬಿಟ್ಟಿದ್ದೀರಲ್ಲ, ನಾಳೆ ನಿಮ್ಮದು ಬರ್ಬೋದು, ನಿಮ್ಮ ಮಗಳದು ಬರ್ಬೋದು, ನಿಮ್ಮ ಮನೆ ಹೆಣ್ಮಕ್ಳದು ಬರ್ಬೋದು. ಬಟ್ ಅದು ನೋವು ಅನಿಸ್ಬೋದು, ಯಾಕಂದರೆ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ನೋವು ಅನಿಸ್ಬೋದು. ಸೆಕೆಂಡ್ ಥಿಂಗ್, ಇದನ್ನೆಲ್ಲ ಯಾರು ಮಾಡಿದ್ದಾರೆ, ಪ್ರೆಡಿಕ್ಟ್ ಯಾರು ಮಾಡವ್ರೆ ಅಂತ ನನಗೆ ಗೊತ್ತು. ನನ್ನ ಪಾರ್ಟ್ನರ್ ಬಿಪಿನ್ ಲಿಜೇಶ್ ಆಶಿ, ಕೇರಳ ಮೂಲದವರು. ಯಾವಾಗ ಅವ್ರನ್ನ ಪಾರ್ಟ್ನರ್ಶಿಪ್ಪಿಂದ ತೆಗೆದೆ ಅವತ್ತಿಂದ ನನಗೆ ತೊಂದರೆಗಳು ಬಂತು. ಆ ತೊಂದರೆಗಳನ್ನು ಫೈಟ್ ಮಾಡಿ 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 ಇವತ್ತೂ ಇಲ್ಲೂ ಕೂತಿದ್ದೀನಿ ಎಲ್ಲರ ಮುಂದೆನೂ. ನನಗೆ ನಾಚಿಕೆ ಇಲ್ಲ. ಯಾಕೆ ಗೊತ್ತಾ, ನಾನು ಏನು ತಪ್ಪು ಮಾಡಿಲ್ಲ. ಐ ಡೋಂಟ್ ಕೇರ್ ಎಟ್ ಆಲ್. ಯಾಕಂದರೆ ನಾನು ನಿಜ ಸ್ವರೂಪಿಯಾಗಿ ನಾನು ಇಲ್ಲಿ ಕೂತಿದ್ದೀನಿ, ನಿಜ ಮಾತಾಡ್ತಾ ಇದ್ದೀನಿ. ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ನನಗೆ ಯಾವನು ಶ್ರೀಮಂತ ಗಂಡಸರನ್ನ ನನಗೆ ಬುಟ್ಟಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಆ ಥರ ಬುಟ್ಟಿಗೆ ಹಾಕೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಒಂದು ವೇಳೆ ಅಂಥ ಹೆಣ್ಮಕ್ಳು ಬುಟ್ಟಿಗೆ ಹಾಕ್ತಾರೆ ಅಂದರೆ ಅದು ಅವ್ರ ಪರ್ಸ್ನಲ್ ಮ್ಯಾಟರ್. ಅದನ್ನು ಇಂಟರ್ಫಿಯರ್ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ವೈಶ್ಯಾವಾಟಿಕೆ ಅಂತ ಬಂದಾಗ, ನೀವು ಅದರಲ್ಲಿ ವೈಶ್ಯಾವಾಟಿಕೆ ಅಂತ ಹಾಕಿದ್ದೀರಲ್ಲ, ವೈಶ್ಯಾವಾಟಿಕೆ ಅಂತ ಬಂದಾಗ ಒಂದು ಹೆಣ್ಣು ವೈಶ್ಯಾವಾಟಿಕೆಗೆ ಇಳಿಬೇಕಾದಾಗ ಅದಕ್ಕೆ ಕಾರಣ ಒಂದು ಗಂಡಾಗಿರ್ತಾನೆ. ಅದರಿಂದ ವೈಶ್ಯಾವಾಟಿಕೆ ಅಂತ ಅದನ್ನು ನೀವು ದೊಡ್ಡದಾಗಿ ಮ್ಯಾಟರ್ ಮಾಡೋ ಅವಶ್ಯಕತೆ ಇಲ್ಲ. ಕಾನೂನು ಸೂಪರ್ ಸ್ಪೆಷಾಲಿಟಿಯಲ್ಲಿ ಅವರಿಗೆ ರೈಟ್ಸ್ ಕೊಟ್ಟವ್ರೆ. ದೇ ಕ್ಯಾನ್ ಡೂ ದೇರ್ ವರ್ಕ್. ಅವಳಿಗೆ ವೈಶ್ಯಾವಾಟಿಕೆ ಮಾಡಿಬಿಟ್ಟು ಹೊಟ್ಟೆ ತುಂಬಿಸ್ಬೇಕಾ ಅಥವಾ ಏನಾದರೂ ಬೇಡವಾದದ್ದು ಮಾಡಿ ಹೊಟ್ಟೆ ತುಂಬಿಸ್ಬೇಕಾ, ದಟ್ ಈಸ್ ಹರ್ ಪರ್ಸ್ನಲ್. ಅವ್ರ ಅಪ್ಪ ಅಮ್ಮ ಇರ್ತಾರೆ, ಹೇಳೋರು ಇರ್ತಾರೆ. ನೀನು ಯಾವನೂ ಅಲ್ಲ ಕಣೋ ವೀರೇಶು ಅದನ್ನು ಕೇಳೋಕ್ಕೆ. ಇವನ್ ಯಾವನವನು ಕೀರ್ತಿ ಅವನೇ. ಇವನ್ ಐ ಆಮ್ ಟೆಲಿಂಗ್ ಟು ಮಂಜುನಾಥ್ ಅವರು, ಐ ಥಿಂಕ್ ಯು ಆರ್ ಜಸ್ಟ್ ಅ ವರ್ಕರ್, ಐ ಡೋಂಟ್ ಕೇರ್ ಎಟ್ ಆಲ್. ಬಟ್ ನೀನು ಅವತ್ತು ನನ್ನನ್ನು ಡಿಗ್ರೇಡ್ ಮಾಡಿ ಮಾತಾಡಿರೋದೊಂದು ಪೊಲೀಸ್ ಅವ್ರ ಮುಂದೆ ನನ್ನ ಡಿಗ್ರೇಡ್ ಆಗಿ ಮಾತಾಡ್ಬೇಕಾದ್ರೆ ಪೊಲೀಸ್ ಅವರು ನನ್ನ ಬಾಯಿ ಮುಚ್ಚಿಸಿದ್ರು, ಅವನ ಬಾಯಿ ಮುಚ್ಚಿಸಿಲ್ಲ. ಸೊ ನೋವಿಂದ ಯಾವುದೇ ನೋವಿಂದ ನಾನು ಇದನ್ನು ಮಾತಾಡ್ತಾ ಇಲ್ಲ. ನೋವು ಅಂತಲೂ ನಿಮ್ಮನ್ನು ಕರೆಸಿರೋದಲ್ಲ, ನಂಗೆ ನ್ಯಾಯ ಸಿಗಲಿ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಯಾವ ನೋವಿಗೋಸ್ಕರ ಇಲ್ಲಿ ಬಂದಿರೋದಲ್ಲ. ಐ ಆಮ್ ಅ ಸ್ಟ್ರಾಂಗ್ ವುಮೆನ್. ನಾನು ತುಂಬ ವರ್ಷದಿಂದನೂ ಒಂಟಿಯಾಗಿ ಇಲ್ಲಿವರೆಗೆ ಜೀವನ ಮಾಡ್ಕೊಂಡು ಬಂದಿದ್ದೀನಿ. ಯಾವನು ಮನೆ ಕದ್ದಿಲ್ಲ, ನಾನು ಯಾವನು ಮರ್ಡರ್ ಮಾಡಿಲ್ಲ, ಯಾವನು ಹೊಟ್ಟೆಗೂ ಹೊಡ್ಕೊಂಡು ತಲೆ ಹೊಡ್ಕೊಂಡು ನಾನು ಇಲ್ಲಿವರೆಗೆ ಕೆಲ್ಸಕ್ಕೆ ಬಂದಿಲ್ಲ. ನಾನು ಕೆಲಸ ಮಾಡಿಕೊಂಡು ದುಡ್ದು ಒಂದೊಂದು ರೂಪಾಯಿನ ಜೋಡಿಸಿ ದೇವಸ್ಥಾನ ಓಪನ್ ಮಾಡಿರೋದು. ನಾನು ಬೇಕಿದ್ರೆ ನಾನು ದುಡ್ಡು ಮಾಡಿಕೊಂಡು ಯಾವುದಾದ್ರೂ ಕಮರ್ಷಿಯಲ್ ಬಿಲ್ಡಿಂಗ್ ಆರ್ ಎನಿಥಿಂಗ್ ಎಲ್ಸ್ ಮಾಡ್ಕೊಂಡು ನಾನು ಜೀವನ ಮಾಡ್ಬೋದಿತ್ತು. ನಾನು ಈ ಥರ ದೇವಸ್ಥಾನ ಇಟ್ಕೊಂಡು 10 ಜನರು ಅಥವಾ 100 ಜನರಿಗೆ ಒಳ್ಳೇದಾಗಲಿ ಅಂತ ನಾನು ಇಲ್ಲಿವರೆಗೆ ಬಂದಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಈ ಥರ ಕೆಟ್ಟ ಕೆಲಸ ಮಾಡಿಲ್ಲ. ನನ್ನ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ವಿನಂತಿ, ಇದನ್ನು ಬೇಕಂತಲೇ ಮಾಡಿದ್ದಾರೆ ನನ್ನ ಪಾರ್ಟ್ನರ್ಗಳು ಬಿಪಿನ್ ಲಿಜೇಶ್ ಆಶಿ.
ನನ್ನ ಫೋಟೋನ ಅವರು ಕೊಟ್ಬಿಟ್ಟು ನನ್ನ ಮಾನಕ್ಕೆ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅದೇ ಪ್ರಕಾರ ವೀರೇಶ್ ಮತ್ತು ಅವನು ಕಿರಿಕೀರ್ತಿ ಅನ್ನೋನಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ನಿಮಗೆ ಒಂದು ಇಂಚಷ್ಟು ಕೂದಲಿಗೂ ನಾನು ನಿಮಗೆ ಭಯ ಪಡಲ್ಲ. ಐ ಆಮ್ ಅ ಟೋಟಲಿ ಸ್ಟ್ರಾಂಗ್ ವುಮನ್. ಇಂಥ ಪಾಪ ಬೇರೆ ಹೆಣ್ಮಕ್ಳಾದ್ರೆ ಇಷ್ಟೊತ್ತಿಗೆ ಏನಾಗ್ತಿದ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ಇದಕ್ಕೆಲ್ಲ ಭಯ ಪಡೋ ಜಾತಿನೇ ಅಲ್ಲ. ಏನಿದ್ರು ಮುಂದಕ್ಕೆ ಬನ್ನಿ, ಗ್ರೌಂಡ್ ತುಂಬ ದೊಡ್ಡದಾಗೈತೆ, ನಾನು ತುಂಬ ದೊಡ್ಡ ಗ್ರೌಂಡ್ ಇಟ್ಟಿದ್ದೀನಿ. ಕಮ್ ಇನ್ ಫ್ರಂಟ್ ಆಫ್ ಮೀ, ಮಾತಾಡೋಣ, ಇಬ್ರು ಜಗಳ ಆಗುತ್ತಾ ಹೊಡ್ಕೋತೀವ, ಅದು ಆಮೇಲೆ ನೋಡೋಣ. ಈ ಥರ ಹಿಂದೆಯಿಂದ ಒಳ್ಳೆ ಹೆಣ್ಮಕ್ಳು ಅಂತಾನು ಹೇಳಲ್ಲ, ಒಂಥರ ಇವನ್ ಯಾರನ್ನೂ ಹೆಸರು ಹೇಳಲ್ಲ, ಒಂಥರ ಏನು ಹೇಳ್ತೀವಿ ಅದಕ್ಕೆ, ಒಂಥರ ಏನು ಇಲ್ಲದವರಾಗಿ ಬಿಹೇವ್ ಮಾಡಬೇಡಿ. ಗಂಡಸಾದ್ರೆ ನನ್ನ ಹತ್ರ ಬಂದ್ಬಿಟ್ಟು ಡೈರೆಕ್ಟಾಗಿ ಮಾತಾಡಿ, ಗಂಡಸು ತಾನೆ, ಬಿ ಅ ಮ್ಯಾನ್ ಆ್ಯಂಡ್ ಕಮ್ ಆ್ಯಂಡ್ ಟಾಕ್ ಟು ಮೀ. ಇವೆಲ್ಲ ಚೀಪ್ ಕ್ಯಾರೆಕ್ಟರ್ನ ಇಟ್ಕೋಬೇಡಿ. ಸೊ ಐ ಜಸ್ಟ್ ವಾಂಟ್ ಟು ಕೈ ಮುಗಿದು ಕೇಳ್ಕೊತಾ ಇರ್ತೀನಿ ನಾನು, ಬರೋ ಭಕ್ತಾದಿಗಳಿಗೆ ಆಗಲಿ ಅಥವಾ ನನ್ನ ಪಾರ್ಲರಲ್ಲಿ ಬರೋ ಕಸ್ಟಮರ್ಸಿಗೆ, ರೆಸ್ಪೆಕ್ಟೆಡ್ ಕಸ್ಟಮರ್ಸ್ ಬರ್ತಾರೆ. ಆ್ಯಂಡ್ ಇವನ್ ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ, ಅಕ್ಕ ಅಣ್ಣ, ಅದೇ ರೀತಿ ನನ್ನ ಮಕ್ಕಳು, ಅದೇ ರೀತಿ ನನ್ನ ಜೊತೆ ಇರೋ ಹುಡುಗರಿಗೆಲ್ಲ ನಾನು ಇಷ್ಟೇ ಹೇಳಕ್ಕೆ ಪಡ್ತಾ ಇದ್ದೀನಿ, ನಾನೇನೂ ತಪ್ಪು ಮಾಡಿಲ್ಲದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ. ನಾನು ಎಲ್ಲಿ ಬೇಕಾದ್ರೆ ಬಂದ್ಬಿಟ್ಟು ಈ ವಿಚಾರಕ್ಕೆ ಫೈಟ್ ಮಾಡ್ತೀನಿ. ನಾನು ಕೋರ್ಟಲ್ಲಿ ನೋಡ್ಕೋತೀನಿ. ನನಗೆ ಗೊತ್ತು ಈ ಸ್ಟೇಷನ್ಗೆ ಹೋದರೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತು. ನಾನು ಕೋರ್ಟಲ್ಲಿ ಬಂದು ಮಾತಾಡ್ತೀನಿ, ಕೋರ್ಟಲ್ಲೇ ನನಗೆ ನ್ಯಾಯ ಸಿಗುತ್ತೆ ನನಗೆ ಗೊತ್ತು. ಸೊ ಐ ಟಾಕ್ ಇನ್ ಅ ಕೋರ್ಟ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ವಿಡಿಯೋ ಬಿಡೋಕ್ಕಿಂತ ಮುಂಚೆ ಏನಾದರೂ ಮಾತಾಡಿದ್ರು ಮೇಡಮ್ ಅವರು ನಿಮಗೆ ಫೋನ್ ಮಾಡಿಲ್ಲ? ಕರೆಕ್ಟ್. ಅದೇ ಒಂದು 25 ಲಕ್ಷಕ್ಕೆ ಮಾತಾಗಿತ್ತು. ಅಂದರೆ ಅವ್ನು ಮಾತಾಡಿಲ್ಲ, ವೀರೇಶ್ ಅವ್ರು ಮಾತಾಡಿಲ್ಲ, ಬಿಪಿನ್ ಫೋನ್ ಮಾಡಿ ನನ್ನ ಹತ್ರ ಹೇಳಿದ್ದ, ಅದೇ ಟ್ರಸ್ಟ್ ಅಕೌಂಟ್ಗೆ 25 ಲಕ್ಷ ಹಾಕ್ತೀನಿ, ಅದರಲ್ಲಿ 2.5 ಲಕ್ಷ ನೀನು ತಗೋ, 22,50,000 ನೀನು ಕ್ಯಾಶ್ ಥ್ರೂ ಅಲ್ಲಿ ಕೊಡು ಅಂತ. ನಾನು ಅದನ್ನು ಅಪೋಸ್ ಮಾಡಿದ್ದೆ. ಅದೇ ಪ್ರಕಾರ ನನ್ನ ಹತ್ರ ರೆಕಾರ್ಡಿಂಗ್ಗಳವೆ, ಇವನ್ ಸ್ಟೇಷನ್ SBಗಳು ಮಾತಾಡಿರೋ ರೆಕಾರ್ಡಿಂಗ್ಗಳವೆ. ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನನಗೆ ಅವ್ರು ಯಾರೂ ತೊಂದರೆ ಕೊಟ್ಟಿಲ್ಲ. ನೋವು ಇದೆ, ಪೊಲೀಸವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ನೋವು ಐತೆ. ಯಾಕಂದರೆ ಯಾರಿಗೂ ತೊಂದರೆ ಆದಾಗ ಫಸ್ಟ್ ಮನುಷ್ಯ ಹೋಗೋದೇ ಸ್ಟೇಷನ್ಗೆ. ಅವಾಗ ಸ್ಟೇಷನಲ್ಲಿ ಯಾರು ಸಪೋರ್ಟ್ ಕೊಡಲ್ಲ, ನಿನಗೆ ಬರಲ್ಲ, ನಮಗೆ ಬರಲ್ಲ, ಅಲ್ಲಿ ಹೋಗು, ನಿನ್ನ ಮನೆ ಅಲ್ಲಿ, ನೀನು ಅಲ್ಲಿ ನೋಡ್ಕೋ, ಇಲ್ಲಿ ನೋಡ್ಕೋ ಅಂತ ಸೈಬರ್ ಕ್ರೈಮ್ಗೆ ಹೋದಾಗನೂ ಅವ್ರು ಸಪೋರ್ಟ್ ಮಾಡಿಲ್ಲ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೇನೋ ಅಲ್ಲಿ ರಾಜು ಅಂತ ಇನ್ಸ್ಪೆಕ್ಟರ್ ಇರೋದು, ಅವರೂ ಅಷ್ಟೇ. ರಾಜು ಇನ್ಸ್ಪೆಕ್ಟ್ರಿಗೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನ ವಿಚಾರವಾಗಿ ಒಂದು ಸ್ವಲ್ಪ ಲಿಟಿಗೇಷನ್ ಆದಾಗನೂ ನಾನು ಬನ್ನರ್ಘಟ್ಟ ಸ್ಟೇಷನ್ಗೆ ಹೋಗಿದ್ದೆ, ಇದೇ ರಾಜು ಇನ್ಸ್ಪೆಕ್ಟರ್ ಇದ್ದಿದ್ದು. ಆ ಟೈಮಲ್ಲೂ ಆ ಯಪ್ಪ ನನಗೆ ಯಾವುದೇ ಸಪೋರ್ಟ್ ಮಾಡಿಲ್ಲ. ದೇವಸ್ಥಾನ ವಿಚಾರ ಅಂತ ಬಂದಾಗನೇ ಆ ಯಪ್ಪ ಸಪೋರ್ಟ್ ಮಾಡಿಲ್ಲ ಅಂದಾಗ ಇನ್ನು ಈ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾರ? ಆ ಯಪ್ಪ ಜಸ್ಟ್ ಹೆಡ್ಫೋನ್ ಕಿವಿಯಲ್ಲಿ ಇಟ್ಕೊಂಡು ವಿಡಿಯೋ ಕಾಲಲ್ಲೇ ಮಾತಾಡ್ಕೊಂಡಿರುತ್ತೆ. ಹಿ ವೋಂಟ್ ರೆಸ್ಪಾನ್ಸ್, ಅಂದರೆ ರೆಸ್ಪಾನ್ಸೇ ಮಾಡಲ್ಲ, ನಮಗೆ ಬರಲ್ಲ, ಎಕ್ನಾಲಜ್ಮೆಂಟ್ ಬರೆದ್ಬಿಟ್ಟು ಕಳಿಸ್ಬಿಡು, ಆ ಯಮ್ಮನ್ನ ಹೇಳ್ಕೊಬೇಡ ಜಾಸ್ತಿ ಅಂತ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೇಳಿಬಿಟ್ಟು ನನ್ನ ಕಳಿಸ್ಬಿಟ್ರು, ಎಕ್ನಾಲಜ್ಮೆಂಟ್ ಕೊಟ್ಟು. ಸೊ ನಾನು ಎಲ್ಲ ಸ್ಟೇಷನಲ್ಲಿ ಅವರಿಗೆ ಪೊಲೀಸವ್ರಿಗೆ ಹೇಳಲ್ಲ, ನನಗೆ ತುಂಬ ಪೊಲೀಸವ್ರು ಸಪೋರ್ಟ್ ಮಾಡಿದ್ದಾರೆ ಪಾಪ. ನಾನು ಸಿಂಗಲ್ ವುಮನ್ ಆಗಿ, ಪೇರೆಂಟ್ ಆಗಿ ನಾನು ಇಷ್ಟು ವರ್ಷ ನಾನು ಜರ್ನಿಯಲ್ಲಿ ನನಗೆ ಪೊಲೀಸವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಜರ್ನಿಗಳಲ್ಲಿ ಕೆಲವು ಒಳ್ಳೆಯವರು ಇರ್ತಾರೆ, ಕೆಲವು ಕೆಟ್ಟವರು ಇರ್ತಾರೆ. ಬಟ್ ನನ್ನ ಇದರಲ್ಲಿ ಏನೋ ನನ್ನ ಇಷ್ಟು ವರ್ಷದ 36 ವರ್ಷ, ನನಗೆ 36 ವರ್ಷದಿಂದನೂ ನಾನು ಮುಷ್ಟಿಯಲ್ಲಿ ನನ್ನ ಮರ್ಯಾದೆನ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ. ಇವತ್ತಿನ ದಿನದಲ್ಲಿ ಯಾವನೋ ಒಬ್ಬ ಕಷಡ ನನ್ನ ಮಗ ವೀರೇಶ್ ಅನ್ನೋನು ನನ್ನ ವಿಡಿಯೋ ಹಾಕ್ಬಿಟ್ಟು ನನ್ನ ಮಾನಕ್ಕೆ ಧಕ್ಕೆ ಮಾಡೋವನಲ್ಲ, ಈ ಮುಷ್ಟಿಯಿಂದ ನಾನು ಹೊರಗಡೆ ಹಾಕೋಕೆ ಅವನಿಂದ ಆಗಲ್ಲ, ಯಾವನಿಂದನೂ ಆಗಲ್ಲ. ಇವನ್ ನಾವು ಒಬ್ರಿಗೆ ಮರ್ಯಾದೆ ಕೊಡ್ಬೋದು, ನಮ್ಮ ಅಪ್ಪ ಹುಟ್ಟಿಸಿರೋ ತಂದೆಗೆ ಮಾತ್ರ ಕೊಡೋದು. ಇವನ್ ನಾನು ಕಟ್ಕೊಂಡಿರೋ ಗಂಡನಿಗೂ ಮರ್ಯಾದೆ ಕೊಡೋಕೆ ಬರಲ್ಲ, ಯಾಕಂದ್ರೆ ಅವರು ನಮ್ಮನ್ನ ಯಾವಾಗೋ ಒಂದ್ಸಲ ನಮಗೆ ಬೇಡವಾದದನ್ನು ಹೇಳಿಬಿಟ್ಟೆ ಕಳಿಸಿರೋರು. ಆದ್ದರಿಂದ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಪೊಲೀಸವರು ಹ್ಯಾಸ್ ಟು ಸಪೋರ್ಟ್ ವುಮೆನ್ ಸ್ಪೆಷಲಿ. ಯಾಕಂದರೆ ಹೆಣ್ಣು ಇವತ್ತು ನಾನು ಟು ಸಪೋರ್ಟಿವ್, ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕೆಲವು ಹೆಣ್ಮಕ್ಳು ಪಾಪ ಹತ್ಕೊಂಡು ಜೀವ ಕಳ್ಕೊತಾರೆ. ಸೊ ಅದನ್ನು ಮಾಡದಂಗೆ ಪೊಲೀಸವರು ಇದನ್ನು ನೋಡ್ಕೋಬೇಕು ಅಂತ ಇಷ್ಟ ಅಷ್ಟೇ. ನನಗದು ಆಸೆ. ಹೆಣ್ಮಕ್ಳಿಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಕೊಡಿ. ಕಾನೂನು ಹತ್ರನೂ ಕೇಳ್ಕೊತಾ ಇದ್ದೀನಿ. ಹೈಯರ್ ಪೀಪಲ್, ಇವನ್ ನಮ್ಮ ದೊಡ್ಡವರು ಇದ್ದಾರೆ, ಅವ್ರ ಹತ್ರನೂ ಕರ್ನಾಟಕ ಜನತೆಯಲ್ಲಿ ತುಂಬ ಹೆಣ್ಮಕ್ಳಿದ್ದಾವೆ, ತುಂಬ ನೋವು ಪಡ್ಕೊಳ್ಳೋರು, ತುಂಬ ದಿನ ನೋಡಿದ್ರೆ ನನ್ನ ಪಾರ್ಲರಲ್ಲಿ ತುಂಬ ಹೆಣ್ಮಕ್ಳು ಪಾಪ ಡೈಲಿ ಪಾಪ ಸಂಪಾದನೆ ಏನಕ್ಕೆ ಮಾಡೋಕ್ಕೆ ಬರ್ತಾರೆ ಅಂದರೆ, ಗಂಡ ಸರಿ ಇಲ್ಲ, ಅತ್ತೆ ಹೊಡೆಯೋದು, ಗಂಡ ಹೊಡೆಯೋದು, ಪಾಪ ಒಬ್ಬೊಬ್ರು ಒಂದೊಂದು ಕಣ್ಣಲ್ಲಿ ನೋವು ಇಟ್ಕೊಂಡು ಬರ್ತವೆ.
ಅದನ್ನೆಲ್ಲ ನಾನು ನೋಡ್ಕೊಂಡು ಇಲ್ಲಿವರೆಗೆ ಜೀವನ ಮಾಡ್ಕೊಂಡು ಬಂದಿದ್ದೀನಿ. 80 ಹುಡುಗಿರು ನನ್ನ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಆ 80 ಹುಡುಗಿರಲ್ಲೂ ಒಬ್ಬೊಬ್ಬರಲ್ಲೂ ಒಂದೊಂದು ನೋವಿದೆ. ಆ ನೋವಿಂದ ನಾನು ಅದನ್ನು ಅನುಭವಿಸ್ಕೊಂಡೇ ಬಂದಿರೋಳು ಇಲ್ಲಿ. ಇವಾಗ ಏನೋ ತಾಯಿ ಆಶೀರ್ವಾದ ನಾನು ಮೇಲಕ್ಕೆ ಬಂದುಬಿಟ್ಟೆ. ಎಲ್ಲರೂ ಹಂಗಾಗಲ್ಲ. ಆದ್ದರಿಂದ ನಾನು ಪೊಲೀಸ್ ಅವ್ರ ಹತ್ರ, ಕರ್ನಾಟಕ ಪೊಲೀಸ್ ಸ್ಪೆಷಲಿ, ಐ ಜಸ್ಟ್ ವಾಂಟ್ ಟು ಟೆಲ್ ಯು ದ್ಯಾಟ್ ಪ್ಲೀಸ್ ಸಪೋರ್ಟ್ ವುಮೆನ್. ಹೆಣ್ಮಕ್ಳು ನಿಮ್ಮ ಹತ್ರ ರೋದನೆ ನೋವು ಅಂತ ಬಂದಾಗ ಫಸ್ಟ್ ಅವರಿಗೆ ಸಪೋರ್ಟ್ ಮಾಡುವಂಥದ್ದನ್ನು ಟ್ರೈ ಮಾಡಿ. ಗಂಡಸು ಹೆಂಗೆ ಬೇಕಾದ್ರೆ ಓಕೆ, ಮೆನ್ ಆಲ್ಸೋ ವಿ ವಾಂಟ್, ಬಟ್ ಮೆನ್ನಿಗೆ ನೀವು ಮತ್ತೂ ಸಪೋರ್ಟ್ ಮಾಡ್ಬೋದು. ಹೆಣ್ಣು ಅಂತ ಒಂದು ನೋವು ಸರ್ ಹಿಂಗಾಗೈತೆ ಅಂತ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನಗೆ ಅನ್ಯಾಯ ಆಗಿದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಿಂದ ಆ್ಯಂಡ್ ಸೈಬರ್ ಕ್ರೈಮ್ ಬನಶಂಕರಿ ಸ್ಟೇಷನ್ ಮೇಲೆ ಇರುವಂಥ. ಸೊ ನನಗೆ ಅನ್ಯಾಯ ಆಗಿದೆ, ನೋವಾಗಿದೆ. ಆದ್ದರಿಂದ ನಾನು ಇಲ್ಲಿ ಇವ್ರ ಥ್ರೂ ಅಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು.